ಸಿಇಟಿ ಪರೀಕ್ಷೆ ವೇಳೆ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ ಪ್ರಕರಣ ಸಂಬಂಧ ತೀವ್ರ ಆಕ್ರೋಶಕ್ಕೆ ಕಾರಣವಾಯಿತು. ಇವತ್ತು ಕೂಡ ಹಲವೆಡೆ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಬಳಿಕ ಪ್ರತಿಭಟನಾಕಾರರು ಸಚಿವ ಸಂತೋಷ್ ಲಾಡ್ ನಡೆಸ್ತಾ ಇದ್ದ ಜನತಾ ದರ್ಶನಕ್ಕೂ ಹೋದರೂ ಮನವಿಯನ್ನು ಸಲ್ಲಿಸಿದರು. ಧಾರವಾಡದ ಡಿಡಿಪಿಐ ವಿದ್ಯಾರ್ಥಿ ಜನಿವಾರ ತೆಗೆಸಿದ್ದ ಖಾಸಗಿ ಕಾಲೇಜಿನ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಅಂತ ಸಿಎಂ ಹೇಳಿದ್ದಾರೆ. ಜನಿವಾರ ತೆಗೆಸಿದ್ದು ತಪ್ಪು ಅಂತ ಡಿಸಿಎಂ ಹೇಳಿದ್ದಾರೆ. ಶನಿವಾರದ್ದು ಜೋರ್ ಗಲಾಟೆ ಆಗ್ತಿದೆ. ಯಾವ ಯಾರು ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋತೀವಿ. ಜನಿವಾರ ತೆಗೆಸಿದ್ದೆಲ್ಲ ತಪ್ಪು. ಆ ಸಂಪ್ರದಾಯಗಳನ್ನ ಯಾರು ಕೂಡ ಮಾಡೋಕ್ಕಾಗಲ್ಲ. ಲಿಂಗ ಕಟ್ಕೊಂಡಿರ್ತಾರೆ, ಮಾಂಗಲ್ಯ ಸರ ಇರ್ತದೆ, ಇವೆಲ್ಲ ಕೂಡ ಮುಟ್ಟಬಾರ್ದು. ನಮ್ಮ ಸರ್ಕಾರ ಯಾವುದಕ್ಕೂ ಇದಕ್ಕೆ ಅವಕಾಶ ಕೊಡುವುದಿಲ್ಲ. ಇದಾಗಿ 4 ದಿನ ಕಳೆದಿದೆ, ಇನ್ನೂ ತಪ್ಪಿತಸ್ಥರ ವಿರುದ್ಧ ಕ್ರಮ ಅಂತಿದ್ದಾರೆ. ಅವ್ರು ಯಾರು ಅಂತ ಪತ್ತೆ ಹಚ್ಚ ಕಷ್ಟನಾ ಸರ್? ಯಾವ್ದೋ 2 ಮಾಡಿದ್ರಂತಲ್ಲ ಇವತ್ತು. ಬೀದರ್ ಪ್ರಿನ್ಸಿಪಲ್ದು ಮಾತ್ರ, ಮತ್ತೆ ಯಾವ್ದೋ ಹೋಮ್ ಗಾರ್ಡ್ಸ್, ಧಾರವಾಡ, ಬೆಂಗಳೂರು ಮಾಡ್ಲಿ ಅದನ್ನ. ನಂಬರ್ 1. ನಂಬರ್ 2, ಆ ಮಕ್ಕಳಿಗೆ ಏನ್ ಮಾಡಬೇಕೋ ಅದನ್ನ ಮಾಡ್ಕೊಡಿ. ಎರಡೂ ಆಗಬೇಕು. ಎಸ್, ಜಾತಿ ಗಣತಿ ಮೂಲ ಪ್ರತಿ ಮನೆಯಲ್ಲಿದೆ, ಸಿಎಂ ಮನೆಯಲ್ಲಿದೆ ಅಂತ ಕಾಂಗ್ರೆಸ್ ಮೇಲೆ ಅಶೋಕ್ ಯಾರೋ ಹೇಳಿದ್ರಂತೆ. ಅದಕ್ಕೆ ಅವರು ಜಯಪ್ರಕಾಶ್ ಹೆಗಡೆನೇ ಕೇಳ್ರಿ, ನೀವೇಲ್ವಾ ಅವ್ರನ್ನ ಅಪಾಯಿಂಟ್ ಮಾಡಿದ್ದು? ಅದೇ ತಪ್ಪು ಬಿಜೆಪಿಯವರು ಮಾಡಿದ್ದು. ಅವ್ರು ಅಪಾಯಿಂಟ್ ಮಾಡಿದ್ದು ನಿಜ. ಈ ಜಯಪ್ರಕಾಶ್ ಹೆಗಡೆಗೆ ಆಸೆ ಬಂತು ನಾನು ಕಂಟೆಸ್ಟ್ ಮಾಡಬೇಕು ಅಂತ. ಬಿಜೆಪಿಲಿ ಟಿಕೆಟ್ ಇರಲಿಲ್ಲ, ಕಾಂಗ್ರೆಸ್ಸಲ್ಲಿ ಇತ್ತು. ಅದಕ್ಕೆ ಅವ್ರು ಹೇಳ್ದಂಗೆ ಇವ್ರು ಒಂದು ಸೈನ್ ಹಾಕ್ಕೊಟ್ಬಿಟ್ಟು ಹೋಗ್ಬಿಟ್ರು ಇವ್ರಿಗೆ. ಈಗ ಪ್ರಶ್ನೆ ಇರೋದಲ್ಲ, ಆಯಿತು ಅವ್ರು ಏನೋ ಮಾಡಿಕೊಂಡ್ರು, ಕಂಟೆಸ್ಟ್ ಮಾಡಿದ್ರು, ಸೋತರು, ಅದು ಬೇರೆ ವಿಚಾರ. ಯತೀಂದ್ರ ಹೇಳ್ತಾರೆ ಮೂಲಪ್ರತಿ ಇಲ್ದಿದ್ರು ಕಂಪ್ಯೂಟರ್ನಲ್ಲಿ ಡಾಟಾ ಇರ್ಬೋದು ಅಂತ. ಆಗಲ್ಲ. ಇಟ್ ಹ್ಯಾಸ್ ಟು ಮ್ಯಾಚ್ ವಿತ್ ದಿ ಒರಿಜಿನಲ್ ಪೇಪರ್. ಫಾರ್ ಎಕ್ಸಾಂಪಲ್, ಇಷ್ಟು ಓಟ್ ಬಂದಿದೆ ಅಂತ ಡಾಟಾ ಕೊಟ್ಟರೆ ಸಾಕ? ವಿ ಪ್ಯಾಟಲ್ ಅದು ಬೇಕು ಸ್ಲಿಪ್ ಅಂತ ನೀವು ಕೇಳಲ್ವಾ? ಕೊಡದೇ ಇದ್ರೆ ಬಿಡ್ತೀರಾ ಸಾಹೇಬರು? ನಿಮ್ಮ ರಾಹುಲ್ ಗಾಂಧಿ ಲಬಲಬ ಅಂತ ಬಡ್ಕತ್ತಾರೆ. ಇವತ್ತು ಅದೇ ಬುರುಡೆ, ಇನ್ನೊಂದು ಬುರುಡೆ. ಅದು ವಿದೇಶಕ್ಕೆ ಹೋದ ತಕ್ಷಣ ಅವ್ರಿಗೆ ಬ್ರೈನ್ ಎಲ್ಲ ಟರ್ನ್ ಆಗ್ಬಿಡ್ತೇನೋ ಮೋಸ್ಟ್ಲಿ. ಏನಪ್ಪ ಒಂದು ಕಾನೂನೇ ಮಾಡ್ಬಿಡ್ಬೇಕಾ ಅಂತ ನಾನು. ಹೊರಗಡೆ ದೇಶಕ್ಕೆ ಹೋದಾಗ ಬಾಯಿ ಮುಚ್ಕೊಂಡಿದ್ರೆ ಸರಿ, ಇಲ್ಲಿ ವಾಪಸ್ ಬರಂಗಿಲ್ಲ ದೇಶಕ್ಕೆ ಅಂತ. ಅವ್ನು ಯಾವನಾರಾಗಿರಲಿ, ಅವ್ನು ಮೋದಿ ಆದರೂ ಸರಿ, ಅವರು ರಾಹುಲ್ ಗಾಂಧಿ ಆದರೂ ಸರಿ, ಯಾವನಾರ ಕಳಿ ಅಲ್ಲಿ ಹೋಗಿ ಮಾತಾಡೋದು. ಅದೊಂದು ರೂಲ್ ಮಾಡಿಬಿಡ್ಬೇಕು, ಕಾನೂನೇ ಮಾಡಿಬಿಡ್ಬೇಕು. ಹೊರಗೋದ ತಕ್ಷಣ ಬ್ರೈನ್ ಟರ್ನ್ ಆಗಿಬಿಡುತ್ತೆ. ಅಲ್ಲಿ ಕಾಣಿಸಿದ ತಕ್ಷಣ ಬಿಳಿ ಇರೋರನ್ನ. ಮಾತಾಡಿದ್ದಾರೆ ಸರ್ ರಾಹುಲ್ ಗಾಂಧಿ. ಕ್ಯಾಬಿನೆಟ್ ಅಲ್ಲಿ ಅವ್ರೇನು ರಿಪೋರ್ಟ್ ಕೊಟ್ಟಿದ್ರು ಎಲ್ಲ ಕಂಪ್ಲೀಟ್ ಸೀಲ್ ಮಾಡಿ, ಕಂಪ್ಲೀಟ್ ತಂದು ಕ್ಯಾಬಿನೆಟ್ ಅಲ್ಲಿ ವಿಡಿಯೋ ಮಾಡಿ ಓಪನ್ ಮಾಡಿದ್ರು. ಬಹಳ ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಹಂಗೆಲ್ಲ ಮಾತಾಡಬಾರ್ದು. ನಿಜನ ಸುಳ್ಳ ಕೇಳಬೇಕಾದ್ರೆ ಜಯಪ್ರಕಾಶ್ ಹೆಗಡೆ ಅವ್ರ ಹತ್ರ ವಿರೋಧ ಪಕ್ಷದವರು ಎಲ್ಲ ವಿಷಯದಲ್ಲೂ ಕೂಡ ಆರೋಪಗಳು ಮಾಡ್ತಾ ಇರ್ತಾರೆ. ನಾವು ಅವರಿಗೆ ಮೂಲ ಪ್ರತಿ ಇಲ್ಲದೆ ಹೋದ್ರು ಕೂಡ ಅದ್ರ ಡೇಟಾನೆಲ್ಲ ಅವರು ಡಿಜಿಟಲೈಸ್ ಮಾಡಿಟ್ಟಿದ್ದಾರೆ ಅನ್ಸುತ್ತೆ, ಕಂಪ್ಯೂಟರ್ ಅಲ್ಲಿ ಇಟ್ಟಿದ್ದಾರೆ ಅಂತ. ಡಾಟಾ ಆಗಲ್ಲ, ಕಾಪಿನೇ ಡಿಜಿಟಲೈಸ್ ಮಾಡ್ಬೇಕು ನೀವು. ಹಂಗಾಗಲ್ಲ ಮಾಡಕ್ಕೆ. ಈಗ ನಾಳೆ ಸೆನ್ಸಸ್ ಮಾಡಿಬಿಟ್ಟು ಕಂಪ್ಯೂಟರ್ ಡಾಟಾ ಇದೆ ರೀ, ಒರಿಜಿನಲ್ ಎಲ್ಲ ಇಲ್ಲ ಅಂತಾರೆ. ನೀ ಏನು ಡೇಟಾ ಹಾಕಿದ್ಯೋ ನಮಗೇನು ಗೊತ್ತಾಗೋದು ಹೇಗೆ? ಸ್ಟ್ಯಾಂಡ್ ಅಲೋನ್ ವೋಟಿಂಗ್ ಮೆಷಿನ್ ಇರೋದನ್ನೇ ನಿಮ್ಮ ಪಕ್ಷದವ್ರ ಘನತೆವೆತ್ತ ಸೂಪರ್ ಬ್ರೈನ್ ಫೆಲೋಗಳಿನ್ನೂ ಒಪ್ಪಿಲ್ಲ. ಸ್ಟ್ಯಾಂಡ್ ಅಲೋನ್ ಅದು ಮೆಷಿನ್ನು. ನಿಮ್ಮನ್ನು ನಾವ್ಯಾಕೆ ನಂಬಬೇಕು? ನಿಮ್ಗೆ ಇಷ್ಟ ಬಂದಂಗೆ ಬರ್ಕೊಂಡಿದ್ದೀರಿ, ಡಾಟಾ ಕಂಪ್ಯೂಟರ್ ಒಳಗೆ ಹಾಕಿದ್ದೀರಪ್ಪ. ಅನುಮಾನ ಎತ್ತಿದ್ದೇ ಅವರಲ್ವಾ ಜಯಪ್ರಕಾಶ್? ಆಗಲ್ಲ. ಎಸ್. ಇನ್ನು ವಿಜಯನಗರ ಸಾಮ್ರಾಜ್ಯದ ಅರಸ ಶ್ರೀಕೃಷ್ಣ ದೇವರಾಯ 64 ವಿದ್ಯೆಗಳ ಪಾರಂಗತರಾಗಿದ್ರು ಅಂತ 64 ಕಂಬಗಳಿಂದ ಸಮಾಧಿಯನ್ನ ರಚನೆ ಮಾಡಲಾಗಿದೆ. ಆದರೆ ಈ ಸಮಾಧಿ ಮೇಲೆ ಮೇಕೆ ಕಡಿದು ಕ್ಲೀನ್ ಮಾಡಲಾಗ್ತಾ ಇದೆ. ಹಂಪಿ ಅಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಗೆ ಒಳಪಡುವ ವಿಶ್ವ ಪಾರಂಪರಿಕ ಸ್ಥಳಗಳ ಪಟ್ಟಿಯಲ್ಲಿ ಈ ಸಮಾಧಿ ರಕ್ಷಣೆ ಮಾಡಬೇಕಾಗಿತ್ತು, ಮಾಡಿಲ್ಲ. ಈ ಮಧ್ಯೆ ಶಾಸಕ ಯತ್ನಾಳ್ ಟ್ವೀಟ್ ಮೂಲಕ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಇದಕ್ಕಿಂತ ಅವಮಾನ ಇನ್ನೊಂದಿಲ್ಲ ರೀ. ಅದನ್ನು ಉಳಿಸ್ಕೊಳ್ಳೋಕ್ಕಾಗಲ್ಲ. ಇದಕ್ಕಿಂತ ಅವಮಾನ ಇನ್ನೊಂದು ಬೇಡ. ಯಾವ ಸರ್ಕಾರನಾರು ಆಗಲಿ, ಯಾವ ಅಡ್ಮಿನಿಸ್ಟ್ರೇಷನಾರು ಹಾಕ್ಕೊಳ್ಳಿ, ಇದಕ್ಕಿಂತ ಇನ್ನು ಬೇಡ. ಈ ಲೆವೆಲ್ಗೆ ಹೋಗೋದು ಆ ಜಾಗಕ್ಕಿರೋ ಇದು ದರಿದ್ರ. ಇದು ಮತ್ತು ಅದನ್ನು ಮಾಡದೆ ಸುಮ್ಮನಿರೋರೆಲ್ಲ ದರಿದ್ರದ ಸಂತತಿಗಳು ಹೇಳ್ತೀನಿ ನಾನು. 500 ರೂಪಾಯಿ ಮುಖಬೆಲೆಯ ನೋಟ್ ಹಾವಳಿ ಹೆಚ್ಚಾಗಿದೆ, ಅಂದರೆ ನಕಲಿ. ಅದಕ್ಕೆ ಸರ್ಕಾರ ಹೇಳಿದೆ ನೋಡ್ಕೊಳ್ಳಿ ಹುಷಾರಾಗಿ ಅಂತ. ಅದ್ರದ್ದು ನಕಲಿ ಇರೋದ್ರದ್ದು ಒಂದಷ್ಟು ಪಿಕ್ಚರ್ ಎಲ್ಲ ಕೊಟ್ಟಿದ್ದಾರೆ, ಹುಷಾರಾಗಿ ವಾಚ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ ಅಂತ. 500 ರೂಪಾಯಿ ನೋಟ್ ನಿಮ್ಮ ಕೈಗೆ ಬಂದಾಗ ಒಂದ್ಸರಿ ಗಮನಿಸಿ. ಯಾತಕ್ಕೂವೆ ರಿಸರ್ವ್ ಅನ್ನೋ ಹೆಸರಲ್ಲಿ ಅದೇ ಅಲ್ಲೆಲ್ಲ ತೋರಿಸಿದ್ದಾರೆ. ರಿಸರ್ವ್ ಅಂದರೆ ಅದನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನೋವಾಗ SURV ಅಂತ ಹಾಕ್ಬಿಡೋದು, ಈ ಥರ ಏನೇನೋ ಮಾಡಿದ್ದಾರೆ. ಆಯ್ತಲ್ಲ, ನೋಡ್ಕೊಳ್ಳಿ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ.
ಟ್ರಂಪ್ ಪ್ರತೀಕಾರ ಸುಂಕ ತಲ್ಲಣ ಹೊತ್ತಲ್ಲೇ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಕುಟುಂಬದ ಸಮೇತವಾಗಿ 4 ದಿನಗಳ ಭೇಟಿಗಾಗಿ ಭಾರತಕ್ಕೆ ಆಗಮಿಸಿದ್ದಾರೆ. ದೆಹಲಿಯ ಪಾಲಂ ಏರ್ಬೇಸ್ನಲ್ಲಿ ವ್ಯಾನ್ಸ್ಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಸ್ವಾಗತ ಕೋರಿದರು. ಇವತ್ತು ಕುಟುಂಬ ಸಮೇತ ದೆಹಲಿಯ ಅಕ್ಷರಧಾಮಕ್ಕೆ ಭೇಟಿ ಕೊಟ್ಟಂತಹ ವ್ಯಾನ್ಸ್ ನಾಳೆ ಜೈಪುರ, ನಾಡಿದ್ದು ಆಗ್ರಾದಲ್ಲಿ ಭೇಟಿ ಕೊಡ್ತಾರೆ. ಇನ್ನು ಈ ಮಧ್ಯೆ ಆಗಲೇ ಹೇಳಿದಾಗೆ ಅಮೆರಿಕ ಪ್ರವಾಸದಲ್ಲಿರುವಂತಹ ರಾಹುಲ್ ಗಾಂಧಿ ಎಲೆಕ್ಷನ್ ಕಮಿಷನ್ ವಿರುದ್ಧ ಮತ್ತೆ ಆರೋಪ ಮಾಡಿದ್ದಾರೆ. ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯನ್ನು ವಯಸ್ಕರಿಗಿಂತ ಹೆಚ್ಚಿನವರು ಮತದಾನ ಮಾಡಿದ್ದಾರೆ ಅಂತೆಲ್ಲ ಪುಂಖಾನುಪುಂಖವಾಗಿ ಹರಿಬಿಟ್ಟಿದ್ದಾರೆ. ಅಲ್ಲ, ಈಗ ಇದು ಡ್ರಾಮಾ ಆಯ್ತಾ. ಈ ರಾಹುಲ್ ಗಾಂಧಿದು ಫುಲ್ ಡ್ರಾಮಾ, ಎಲೆಕ್ಷನ್ ಕಮಿಷನ್ದು ಡಬಲ್ ಡ್ರಾಮಾ, BJP-ಅವ್ರದ್ದು ಟ್ರಿಪಲ್ ಡ್ರಾಮಾ. ಯಾಕೆ ಸರ್? ಅಲ್ರಪ್ಪ, ಈ ಥರ ಬಾಯಿಗೆ ಬಂದಂಗೆ ಮಾತಾಡಿದಾಗ ಇಲ್ಲ ಎಲೆಕ್ಷನ್ ಕಮಿಷನ್ ಕೇಸ್ ಹಾಕ್ಬಿಟ್ಟು ಶಟಪ್ ಅಂತ ಹೇಳಬೇಕು, ಇದ್ರ ತಪ್ಪಾಗಿದೆ ಅಂತ ಹೇಳಬೇಕು, ಇಲ್ಲ BJP-ಯವರು ಮಾಡಬೇಕು. ನನ್ನ ಜಯವನ್ನು ನೀನು ಅನುಮಾನಿಸುವ ರೀತಿಯಲ್ಲಿ ಜನರ ಮುಂದೆ ಇಡ್ತಾ ಇದ್ದೀಯಾ, ಅದಕ್ಕೆ ಆಧಾರ ಇಲ್ಲ ಆಧಾರ ಕೊಡು, ಇಲ್ದ್ರ ಬಿಡು ಅಂತ ಮಾಡಬೇಕು. ಇಲ್ಲ ರಾಹುಲ್ ಗಾಂಧಿನೇ ಹೋಗಬೇಕು ಕೋರ್ಟ್ಗೆ, ಹೋಗಿ ಮಾನ ಮರ್ಯಾದೆ ಲಜ್ಗೆಟ್ಟವ್ರು BJP-ಯವರು ಮಹಾರಾಷ್ಟ್ರಲ್ಲಿ ಗೆದ್ದಿರೋದು ಈ ಥರ ಅಂತ ಮಾಡಬೇಕಪ್ಪ. ಯಾರು ಏನು ಮಾಡಲ್ಲ, ಸುಮ್ಮನೆ ಹಿಂಗೆ ಬುರುಡೆ ಬಿಟ್ಕೊಂಡು ಒಬ್ಬರ ಮೇಲೆ ಒಬ್ಬರು ನಮ್ಮ ಮೇಲೆ ಡ್ರಾಮಾ ಮಾಡ್ಕೊಂಡು ಓಡಾಡ್ತಿರೋದು. ಎಲ್ಲ ಬುರುಡೆಗಳು ಬಿಟ್ಟಾಕಿರಿ, ಸುಮ್ಮನೆ ಮಾತಾಡ್ತಾರೆ. ಇನ್ನು 18 ಶಾಸಕರ ಅಮಾನತು ಆದೇಶ ವಾಪಸ್ ಪಡೆಯುವಂತೆ ಮತ್ತೊಮ್ಮೆ ಬಿಜೆಪಿ ನಿಯೋಗ ಸ್ಪೀಕರ್ ಅವರನ್ನ ಭೇಟಿ ಮಾಡಿದ್ರು, ಮನವಿಯನ್ನ ಸಲ್ಲಿಸಿದ್ದಾರೆ. ಅಮಾನತು ಆದೇಶ ವಾಪಸ್ ಪಡಿಬೇಕಾದ್ರೆ ಕ್ಷಮಾಪಣೆ ಪತ್ರ ಬರೆದುಕೊಡಬೇಕು ಅಂತ ಖಾದರ್ ಸೂಚಿಸಿದ್ದಾರೆ. ಇದಕ್ಕೆ ಬಿಜೆಪಿ ನಿಯೋಗ ಒಪ್ಪಿಕೊಂಡಿಲ್ಲ. ಅವರ ಸಿಡಿ ವಿಚಾರ ಒಂದು ಪಕ್ಷವಾಗಿ ನಾವು ಹೋರಾಟ ಮಾಡಿದ್ದೀರಿ. ನಾವೇನು ಆ ಸ್ಪೀಕರ್ಗೆ ಅಗೌರವ ಮಾಡಬೇಕು ಅಂತ ಏನಿಲ್ಲ. ಇದು ಒಂದೇ ಘಟನೆ ಇವತ್ತೇ ಆಗಿರೋ ಅಂತಲ್ಲ, ಈ ಥರದ್ದು ಬೇಕಾದ 106 ತಿಂಗಳು ಸಸ್ಪೆಂಡ್ ಮಾಡೋವಂಥದ್ದು ಭಾಳ ತೊಂದರೆ ಆಗತ್ತೆ. ಬೇಗ ವಿಡ್ರಾ ಮಾಡಿಕೊಡಿ ಅಂತ ನಾವೆಲ್ಲರೂ ಒಟ್ಟಿಗೆ ಮನವಿ ಮಾಡಿದ್ವಿ. ಪ್ರಾಸಿಕ್ಯೂಷನ್ ಅವ್ರು ಕೇಳಿದ್ದಾರೆ, ಕೊಟ್ಟಿದ್ದಾರೆ. ಅದು ಸ್ಪೀಕರ್ ಅವರು ಒಂದು ಅಧಿಕಾರ ಅವರು ಚಲಾಯಿಸಿದ್ದಾರೆ. ನಾನು 6 ತಿಂಗಳ ಕಾಲ ತಾವು ಒಂದು ದೊಡ್ಡ ಶಿಕ್ಷೆಯನ್ನು ಕೊಟ್ಟಿರೋದು ಇದೆಲ್ಲೂ ಕೂಡ ಊರ್ಜಿತ ಆಗಿಲ್ಲ ಕೋರ್ಟ್ಗಳಲ್ಲೂ ಕೂಡ. ಸೊ ಅದಕ್ಕೆ ನಾವು ಅದಕ್ಕೆ ಹೋಗೋದಕ್ಕೆ ಮೊದಲು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಅದನ್ನು ಈಗ ಆಗಿರ್ತಕ್ಕಂಥದ್ದು 1 ತಿಂಗಳಾಗಿದೆ, ಅದನ್ನು ವೇವ್ ಅಪ್ ಮಾಡಬೇಕು. ಮತ್ತು ಜೊತೆಯಲ್ಲಿ ಅಸೆಂಬ್ಲಿ ಒಳಗಡೆ ಚಿನ್ನದ ರೇಟು 1 ಲಕ್ಷ ದಾಟಿದೆ. 24 ಕ್ಯಾರೆಟ್ 10 ಗ್ರಾಮ್ ಚಿನ್ನಕ್ಕೆ 98,900 ರೂಪಾಯಿ. GST ಸೇರಿಸಿದ್ರೆ ಲಕ್ಷ ಕ್ಲೀನಾಗಿ ದಾಟ್ತಿದೆ. ಆದವ್ರು ತಗೊಳ್ಳಿ, ಇಲ್ಲಿದ್ದವ್ರು ಇಲ್ಲ ಅಷ್ಟೇ. ಮಾಜಿ ಡಾನ್ ಮುತ್ತಪ್ಪರಾಯ್ ಪುತ್ರ ರಿಕ್ಕಿ ರೈ ಶೂಟೌಟ್ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕಾಗಿದೆ. ರಿಕ್ಕಿ ರೈ ಕೊಲೆ ಯತ್ನ ಪ್ರಕರಣದ ಆರೋಪಿಯಾಗಿರುವ ಮುತ್ತಪ್ಪರಾಯ್ 2ನೇ ಪತ್ನಿ ಏಪ್ರಿಲ್ 14ರಂದೇ ವಿದೇಶಕ್ಕೆ ಹೋಗಿದ್ದಾರಂತೆ. ಇನ್ನು ಅಲ್ಲಿಂದಲೇ ಅವರು ಹೈಕೋರ್ಟ್ಗೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಹಾಕೊಂಡಿದ್ದಾರೆ. ರಿಕ್ಕಿ ರೈನ ಗನ್ಮ್ಯಾನ್ಗಳನ್ನು ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಕರ್ನಾಟಕ ಹೈಕೋರ್ಟ್ನ 4 ನ್ಯಾಯಮೂರ್ತಿಗಳ ವರ್ಗಾವಣೆಗೆ ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ ಅಂತಿದ್ದಾರೆ. ಹಿರಿಯ ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಅವರು ಅವರನ್ನ ಒಡಿಸ್ಸಾಗೂ, ನ್ಯಾಯಮೂರ್ತಿ ಕೆ ನಟರಾಜನ್ ಅವರನ್ನ ಕೇರಳಕ್ಕೂ, ನ್ಯಾಯಮೂರ್ತಿ NS ಸಂಜಯ್ ಗೌಡ ಅವರನ್ನ ಗುಜರಾತ್ಗೂ, ಹಾಗೂ ನ್ಯಾಯಮೂರ್ತಿ ಹೇಮಂತ್ ಚಂದನಗೌಡರವರನ್ನ ಮದ್ರಾಸ್ ಹೈಕೋರ್ಟ್ಗೆ ವರ್ಗಾಯಿಸ್ಬೋದು ಅಂತ ಹೇಳಿದ್ದಾರೆ. ಅಂತ ಇನ್ನೂ ಆಗಿಲ್ಲ, ಶಿಫಾರಸ್ಸಿದು ನೋಡೋಣ. ರಾಕಿಂಗ್ ಸ್ಟಾರ್ ಯಶ್ ಮಧ್ಯಪ್ರದೇಶದ ಉಜ್ಜಯಿನಿ ಮಹಾಕಾಳೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ರಾಮಾಯಣ ಚಿತ್ರದ ಶೂಟಿಂಗ್ ಆರಂಭಕ್ಕೂ ಮುನ್ನವೇ ದೇವಸ್ಥಾನಕ್ಕೆ ಅವರು ಹೋಗಿದ್ದಾರೆ. ನಾನು ಶಿವನ ಭಕ್ತ, ಹಾಗಾಗಿ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಮಧ್ಯಪ್ರದೇಶ ಮುಖ್ಯಮಂತ್ರಿಯನ್ನ ಕೂಡ ಭೇಟಿ ಮಾಡಿದ್ದಾರೆ. ಇನ್ನು ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಇನ್ನೊಂದು ಮೈಲುಗಲ್ಲನ್ನು ಸಾಧಿಸಿದೆ. 2ನೇ ಬಾರಿಗೆ ಬಾಹ್ಯಾಕಾಶದಲ್ಲಿ ಉಪಗ್ರಹ ಜೋಡಣೆ ಪ್ರಕ್ರಿಯೆ ಯಶಸ್ವಿಯಾಗಿ ಆಗಿದೆ. ಅಂದರೆ ಡಾಕಿಂಗ್ ಆ್ಯಂಡ್ ಅನ್ಡಾಕಿಂಗ್ ಇರಬೇಕಿದು. ಎಕ್ಸಾಕ್ಟ್ಲಿ 2ನೇ ಡಾಕಿಂಗ್ ಇದು ಪ್ರಯತ್ನ ಆಗಿದೆ. ಇದನ್ನು ಸಂತೋಷವಾಗಿ ಹಂಚಿಕೊಂಡಿದ್ದಾರೆ. ನ್ಯಾಚುರಲ್, ಬಿಕಾಸ್ ಇದು ಅಲ್ಟಿಮೇಟ್ಲಿ ನಮಗೆ ನಮ್ಮದೇ ಆದಂಥ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನು ಮಗದೊಂದಕ್ಕೆ ಹೋದಾಗ ನಮಗೆ ಈ ಟೆಕ್ನಾಲಜಿ ಭಾಳ ಇಂಪಾರ್ಟೆಂಟ್ ಆಗಬೇಕಾಗತ್ತೆ. ಅದನ್ನು ಟೆಸ್ಟ್ ಮಾಡ್ಕೋತಾ ಇದ್ದಾರೆ. ನಮ್ಮದೇ ಆದಂತಹ ತಂತ್ರಜ್ಞಾನವನ್ನು 2ನೇ ಬಾರಿಗೆ ಇದು ಸಕ್ಸಸ್ ಆಗಿದೆ. ದಿಸ್ ಇಸ್ ವೆರಿ ಕ್ರಿಟಿಕಲ್. ನಾಳೆ ಸ್ಪೇಸ್ ಸ್ಟೇಷನ್ ಮಾಡಿಕೊಂಡ್ರೆ ಡಾಕಿಂಗ್ ಆ್ಯಂಡ್ ಅನ್ಡಾಕಿಂಗ್ ಆಗದೆ ಹೋಗ್ಬಿಟ್ರೆ ಉಪಯೋಗ ಏನದನ್ನು ಹಾಗೆ